Good morning, my dear students. Today in this video clip I want to discuss about, that is the next point, comparison of work done during isothermal and adiabatic process. Already you know this one, thermodynamical system. When it is undergo the process, when you say it undergo the process, when you say the process takes place, only when any two thermodynamical variables are changes, it means that system undergo the process. There are different types of process. One of the factor is constant, one of the variable is constant, then other two variables are there, changes. There is the isothermal process, adiabatic process, isobaric process, isocaric process, cyclic process. ಹೀಗೆ ನಾವು ಬೇರೆ 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 thermodynamical process ಹೇಳ್ತೀವಿ ನಾವು. Now particularly the very important processes are, that is the isothermal process and adiabatic process. And in previous video clip I have already explained about the PV diagram. Based on that PV diagram, in which process the more work is done. ಆಮೇಲೆ ಇನ್ನೊಂದು ಹೇಳಿದೆ ನಾನು ಇದಕ್ಕಿಂತ ಮೊದಲಿನ ವಿಡಿಯೋ ಕ್ಲಿಪ್ನೊಳಗೆ, ಐಸೋಥರ್ಮಲ್ ಪ್ರೊಸೆಸ್, ಅಡಿಯಾಬೆಟಿಕ್ ಪ್ರೊಸೆಸ್, ಅದರೊಳಗೆ ಜೊತೆಗೆ ಕಾಂಪ್ರೆಷನ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಹೇಳಿದೆ ನಾನು. ಸಪೋಸ್ ಐಸೋಥರ್ಮಲ್ ಪ್ರೊಸೆಸ್ ನಡೀತು ಅಂದಾಗ, ಐದರ್ ಇಟ್ ಮೇ ಬಿ ದಟ್ ಐಸೋಥರ್ಮಲ್ ಪ್ರೊಸೆಸ್, ಐಸೋಥರ್ಮಲ್ ಕಾಂಪ್ರೆಷನ್ ಆರ್ ಐಸೋಥರ್ಮಲ್ ಎಕ್ಸ್ಪಾನ್ಷನ್, ಎರಡೂ ಆಗ್ಬೋದು. ಐಸೋಥರ್ಮಲ್ ಎಕ್ಸ್ಪಾನ್ಷನ್ ಆಗ್ಬೋದು, ಐಸೋಥರ್ಮಲ್ compression ಆಗ್ಬೋದು. Similarly, in the case of adiabatic process, here also that system undergo the adiabatic expansion or adiabatic compression. ಅದು ಕಾಂಪ್ರೆಷನ್ ಆಗ್ಬೋದು ಅಥವಾ ಎಕ್ಸ್ಪ್ಯಾನ್ಷನ್ನು ಆಗ್ಬೋದು. ಎಕ್ಸ್ಪ್ಯಾನ್ಷನ್ ಅಂತ ಯಾವಾಗ ಹೇಳ್ತೀರಿ? ವೆನ್ ಯು ಸೇ ದಿಸ್ ಇಸ್ ದ ಎಕ್ಸ್ಪ್ಯಾನ್ಷನ್ ಟೇಕ್ಸ್ ಪ್ಲೇಸ್ ಓನ್ಲಿ ವೆನ್ ದೆರ್ ಇಸ್ ಅ ವ್ಯಾಲ್ಯೂಮ್ ಈಸ್ ಇನ್ಕ್ರೀಸಸ್. ಸಪೋಸ್ ನಾ ಹೀಟ್ ಇಂಜಿನ್ ತೊಗೊಂಡಿದ್ರೆ ಹೀಗೆ ವ್ಯಾಲ್ಯೂಮ್ ಇನ್ಕ್ರೀಸ್ ಆಗ ಪಿಸ್ಟನ್ ಮೂವ್ ಅವೇ ಫ್ರಮ್ ದಿ ಸಿಲಿಂಡರ್ ಆಗಬೇಕು. ಮೂವ್ ಟುವರ್ಡ್ಸ್ ಆದಾಗ ಅದು ಏನಾಗತ್ತೆ, ಕಾಂಪ್ರೆಷನ್ ಆಗತ್ತೆ. ಎಕ್ಸ್ಪ್ಯಾನ್ಷನ್ನು, ಕಾಂಪ್ರೆಷನ್, ಅದು ಐಸೋಥರ್ಮಲ್ ಇರ್ಬೋದು ಅಥವಾ ಅಡಿಯಾಬೆಟಿಕ್ಕು ಇರ್ಬೋದು. ಪಿ ವಿ ಡೈಗ್ರಾಮ್ ಅಂದರೆ ವಾಟ್ ಈಸ್ ದ ಪಿ ವಿ ಡೈಗ್ರಾಮ್? ಇವಾಗಿಲ್ಲ ಐಸೋಥರ್ಮಲ್ ಪ್ರೊಸೆಸ್ ನಡೀಲಿ ಅಥವಾ ಅಡಿಯಾಬೆಟಿಕ್ ಪ್ರೊಸೆಸ್ ನಡೀಲಿ, ಡೆಫಿನೆಟ್ಲಿ ದೆರ್ ಈಸ್ ಎ ಚೇಂಜ್ ಇನ್ ದ ಪ್ರೆಷರ್ ಆ್ಯಂಡ್ ವ್ಯಾಲ್ಯೂಮು ಮತ್ತು ಪ್ರೆಷರು ಚೇಂಜ್ ಆಗ್ತದೆ. ಸಪೋಸ್ ವ್ಯಾಲ್ಯೂಮ್ ಇನ್ಕ್ರೀಸ್ ಆದ್ರೆ ಎಕ್ಸ್ಪ್ಯಾನ್ಷನ್ ಆಗಿದೆ ಅಂತ ತಿಳ್ಕೊಬೇಕು. ಡೈರೆಕ್ಷನ್ ತೋರಿಸಿದ್ರೆ ನಾನು ಇದಕ್ಕಿಂತ ಮೊದಲು ಪಿ ವಿ ಡೈಗ್ರಾಮ್ ಒಳಗೆ, ಪಿ ವಿ ಡೈಗ್ರಾಮ್ ಅಥವಾ ಇಂಡಿಕೇಟರ್ ಡೈಗ್ರಾಮ್ ಅಂತ ಹೇಳ್ತೀವಿ ನಾವು. ವಾಟ್ ಈಸ್ ದ ಮೀನಿಂಗ್ ಆಫ್ ಪಿ ವಿ ಡೈಗ್ರಾಮ್ ಆರ್ ಇಂಡಿಕೇಟರ್ ಡೈಗ್ರಾಮ್? ವೆನ್ ದ ಸಿಸ್ಟಮ್ ಅಂಡರ್ಗೋ ದ ಪ್ರೊಸೆಸ್, ಯು ಡ್ರಾ ದ ವೇರಿಯೇಷನ್ ಆಫ್ ದ ಪ್ರೆಷರ್ ಅಲಾಂಗ್ y axis and variation of the volume along x axis. Pressure along y axis ತೊಗೊಂಡು ವ್ಯಾಲ್ಯೂಮ್ along x axis ತೊಗೊಂಡ್ರೆ whatever the resultant graph, that is said to be PV diagram. Whatever the curve is said to be PV curve. ಓಕೆ, ಇದು ಹೇಳಿದೆ ನಾವು. ಆಮೇಲೆ ವ್ಯಾಲ್ಯೂಮ್ ಇನ್ಕ್ರೀಸ್ ಆಯಿತು, ಡೈರೆಕ್ಷನ್ ತೋರಿಸ್ತೀವಿ ನಾವು. ಡೈರೆಕ್ಷನ್ ಯಾರೋ ಮಾರ್ಕ್ ಭಾಳ ಇಂಪಾರ್ಟೆಂಟ್ ಇಲ್ಲಿ. ಅದು ವ್ಯಾಲ್ಯೂಮ್ ಇನ್ಕ್ರೀಸ್ ಆಗೋಂಗಿತ್ತು ಅಂದರೆ ಎಕ್ಸ್ಪಾನ್ಷನ್, ವ್ಯಾಲ್ಯೂಮ್ ಡಿಕ್ರೀಸ್ ಆಗೋಂಗಿತ್ತು ಅಂತಂದರೆ ಅದು ಕಾಂಪ್ರೆಷನ್. ಈ ಪಾಯಿಂಟು ನಾನು ಆಲ್ರೆಡಿ ಬಿಗಿನಿಂಗ್ ಕ್ಲಾಸ್ನೊಳಗೆ ಹೇಳಿದ್ದೀನಿ. ಇವಾಗೂ ಕೂಡ ಅಲ್ಲಿ ಡೈಗ್ರಾಮ್ನಲ್ಲಿ ಇದೆ, ಎಕ್ಸ್ಪ್ಯಾನ್ಷನ್ನು ಇದೆ ಮತ್ತು ಇನ್ನೊಂದು ಕಾಂಪ್ರೆಷನ್ನು ಕೂಡ ಅಲ್ಲಿ ಇದೆ. ಸರಿ, ಇವಾಗ ನಾನು ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ಆದಾಗ ನಾನು ತೊಗೊಳ್ತೇನೆ. ದಿಸ್ ಇಸ್ ದ ಐಸೋಥರ್ಮಲ್ ಎಕ್ಸ್ಪಾನ್ಷನ್ ಮತ್ತು ಅಡಿಯಾಬೆಟಿಕ್ ಎಕ್ಸ್ಪಾನ್ಷನ್. ಎರಡೂ ಕ್ಲಬ್ ಮಾಡಿ ಯು ಹ್ಯಾವ್ ಟು ಡ್ರಾ ದ ವೇರಿಯೇಷನ್ ಆಫ್ ದ ಪ್ರೆಷರ್ ಆ್ಯಂಡ್ ವೇರಿಯೇಷನ್ ಆಫ್ ದ ವ್ಯಾಲ್ಯೂಮ್, ದಟ್ ಈಸ್ ಅ ಪಿ ವಿ ಡೈಗ್ರಾಮ್ ಡ್ರಾ ಮಾಡ್ತೇನೆ ನಾನು. ಇವಾಗಿಲ್ಲೇ ಎಕ್ಸ್ಪ್ಯಾನ್ಷನ್ ಅಂದಾಗ ವ್ಯಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಯಾರೋ ಮಾರ್ಕ್ ಹಿಂಗೆ ತೋರಿಸ್ತೀವಿ ನಾವು. ರಿವರ್ಸ್ ತೋರಿಸಿದ್ರೆ ಅದು ಕಾಂಪ್ರೆಷನ್. ಅದು ರಿವರ್ಸ್ ತೋರಿಸಿದ್ರೆ ಕಾಂಪ್ರೆಷನ್. ಯು ಅಬ್ಸರ್ವ್ ದಿಸ್ ಒನ್, ಇಲ್ಲಿ ಅಬ್ಸರ್ವ್ ಮಾಡೋಣ. You draw the pressure along that is y axis
and volume along x-axis. Now see this one. ಇವು ಎರಡು ಇನಿಷಿಯಲ್ ಸ್ಟೇಟ್, ಇದು ಫೈನಲ್ ಸ್ಟೇಟು. ಎಸ್, ಇದು ಫೈನಲ್ ಸ್ಟೇಟು, ಸಾರಿ, ಇದು ಎಕ್ಸ್ಪಾನ್ಷನ್. ಇದು ಇನಿಷಿಯಲ್ ಸ್ಟೇಟು, ಇದು ಫೈನಲ್ ಸ್ಟೇಟು. ಇನಿಷಿಯಲ್ ಸ್ಟೇಟು, ಇದು ಫೈನಲ್ ಸ್ಟೇಟ್ ಅಂತಂದ್ರೆ ಇಲ್ಲಿ ಏನಾಯ್ತು, ಈಗ P1 to P2 ಆಯ್ತು. P1 to P2 ಆಯ್ತಂದ್ರೆ ವ್ಯಾಲ್ಯೂಮ್ ಇನ್ಕ್ರೀಸ್ ಆಯ್ತು. ವ್ಯಾಲ್ಯೂಮ್ ಏನಾಯ್ತು, ಇನ್ಕ್ರೀಸ್ ಆಯ್ತು. ವ್ಯಾಲ್ಯೂಮ್ ಇನ್ಕ್ರೀಸ್ ಆಯಿತು ಅಂದರೆ ಎಕ್ಸ್ಪ್ಯಾನ್ಷನ್. ಇವಾಗ ನೀವು ಡ್ರಾ ಮಾಡಿದ್ರೆ M to I ಐಸೋಥರ್ಮಲ್, A ಅಡಿಯಾಬೆಟಿಕ್, I ಐಸೋಥರ್ಮಲ್, A ಅಡಿಯಾಬೆಟಿಕ್. ಹೀಗೆ ನಾನು ಎಕ್ಸ್ಪ್ಯಾನ್ಷನ್ಗೆ ಡ್ರಾ ಮಾಡಿದರೆ ಐಸೋಥರ್ಮಲ್ ಲೈನ್ ಇದೆಯಲ್ಲ ಮೇಲೆ ಬರುತ್ತೆ, ಅಡಿಯಾಬೆಟಿಕ್ ಲೈನು ಕೆಳಗೆ ಬರುತ್ತೆ. ನಮಗೆ ಗೊತ್ತದ ಒನ್ ಮೋರ್ ಪಾಯಿಂಟ್. ಇನ್ ದ ಕೇಸ್ ಆಫ್ ಪಿ ವಿ ಡಯಾಗ್ರಾಮ್, ವಾಟ್ ಎವರ್ ದ ಏರಿಯಾ ಅಂಡರ್ ದ ಪಿ ವಿ ಕರ್ವ್ ಗಿವ್ ದ ವರ್ಕ್ ಡನ್ ಅಂತ ಇದಕ್ಕಿಂತ ಪ್ರಿವಿಯಸ್ ಕ್ಲಾಸ್ನೊಳಗೆ ನಾವು ಹೇಳಿದ್ವಿ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಏರಿಯಾ ಅಂಡರ್ ಪಿ ವಿ ಲೈನ್ ಆರ್ ಪಿ ವಿ ಕರ್ವ್, ಇಟ್ ಗಿವ್ ದ ವರ್ಕ್ ಡನ್. ಎಸ್, ಫೈನ್. ನಾವು ಸಿ work done in the isothermal expansion. Work done in the isothermal expansion. It is area under Mi. Area under Mi. It means area of CMID. CMID. Area under PV line or a PV curve, it gives the, what it gives? It gives work done. Yes, work done in adiabatic expansion. ನಾ ಹೇಳಕತ್ತೀನಿ ಎಕ್ಸ್ಪ್ಯಾನ್ಷನ್, ಅಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್. ಏರಿಯಾ ಅಂಡರ್ MA, ಏರಿಯಾ ಅಂಡರ್ MA, ಏರಿಯಾ ಅಂಡರ್ MA. ಏರಿಯಾ ಅಂಡರ್ MA, ಇಟ್ ಮೀನ್ಸ್ ಏರಿಯಾ ಆಫ್ CMAD. CMAD. You compare these two. Area under CMID is greater than area under CMAD. Therefore, work done in isothermal is greater than work done in adiabatic in the case of that is expansion. Expansion ಆದಾಗ ಐಸೋಥರ್ಮಲ್ ಎಕ್ಸ್ಪಾನ್ಷನ್ ಒಳಗೆ ಜಾಸ್ತಿ ವರ್ಕ್ ಡನ್ ಆಗುತ್ತೆ. ಇನ್ನು ಅಡಿಯಾಬೆಟಿಕ್ಗೆ ಬರೋಣ, ಸಾರಿ ಕಾಂಪ್ರೆಷನ್ನಿಗೆ ಬರೋಣ. ಇದು ನಾ ಎಕ್ಸ್ಪ್ಯಾನ್ಷನ್ಗೆ ಹೇಳಿದ್ದು. ಕಾಂಪ್ರೆಷನ್ನಿಗೆ ಬರೋಣ, ಎರಡನ್ನು ಡ್ರಾ ಮಾಡೋಣ. ಅಲ್ಲಿ ಏನದ, ಅಡಿಯಾಬೆಟಿಕ್ಕು ಅದ, ಆಮೇಲೆ ಮತ್ತು ಇನ್ನೊಂದು ಐಸೋಥರ್ಮಲ್ಲು ಅದ. ಇವಾಗಿಲ್ಲಿ ಈ ಕಡೆ ಇದು ಇನಿಷಿಯಲ್ ಸ್ಟೇಟು, ಇದು ಇನಿಷಿಯಲ್ಲು, ಇದು ಫೈನಲ್. ಇದ್ರಾಗ ಇನಿಷಿಯಲ್ಲು, ಇದು ಫೈನಲ್. ಇವಾಗ ಇದು ಇನಿಷಿಯಲ್, ಯಾಕಂದ್ರೆ ವ್ಯಾಲ್ಯೂಮ್ ಹೆಚ್ಚಿರ್ತದಲ್ಲ ಆ ಕಡೆ ಹೋಗ್ತದೆ. ವ್ಯಾಲ್ಯೂಮಲ್ಲಿ ಏನಾಗ್ತದೆ ಅಂತಂದ್ರೆ ಡಿಕ್ರೀಸ್ ಆಕತಿ. ಕಾಂಪ್ರೆಷನ್ ಅಂದರೆ ವ್ಯಾಲ್ಯೂಮ್ ಏನಾಗತಿ, ಡಿಕ್ರೀಸ್ ಆಕತಿ. ಹಾಗಿದ್ರೆ ವ್ಯಾಲ್ಯೂಮ್ ಹಿಂಗೆ ಏನಾಗ್ತದೆ, ಡಿಕ್ರೀಸ್ ಹಾಕೋತ ಹೋದಾಗ ಅಡಿಯಾದ ಮೇಲೆ ಬರ್ತತಿ, ಐಸೋದ ಕೆಳಗೆ ಬರ್ತತಿ. ಇಲ್ಲಿ ಐಸೋದ ಮೇಲದ, ಅಡಿಯಾದ ಕೆಳಗದ. ಇದು ಅಡಿಯಾದ ಮೇಲೆ ಬರ್ತತಿ, ಅಡಿಯಾದ ಮೇಲೆ ಬರ್ತತಿ, ಐಸೋದ್ದು ಕೆಳಗೆ ಬರ್ತತಿ. ಸರಿ, ಇವಾಗ ವರ್ಕ್ ಡನ್ ಇನ್ ಅಡಿಯಾಬೆಟಿಕ್ ಪ್ರೊಸೆಸ್, ಅಡಿಯಾಬೆಟಿಕ್ ಕಾಂಪ್ರೆಷನ್. Work done in adiabatic compression, it is area under MA, area under MA. It means area of DMAC. ಹಿಂಗೆ ತೊಗೋಬೇಕು. ಯಾರೋ ಮಾರ್ಕ್ ಹಿಂಗೈತಿ, ಹಿಂಗೆ ತೊಗೋಬೇಕು. ನಾ ಹೆಂಗೆ ತೊಗೊಂಡಿದ್ದೀನಿ, ಕ್ಲಾಕ್ ವೈಸ್ ತೊಗೊಂಡಿದ್ದೀನಿ ನಾನು. ಎಕ್ಸ್ಪಾನ್ಷನ್ ಕಾಂಪ್ರೆಷನ್ಗೆ ಆ್ಯಂಟಿ ಕ್ಲಾಕ್ ವೈಸ್ ತೊಗೊತಾನೆ ಹಿಂಗೆ. ಎಸ್, ಏರಿಯಾ ಆಫ್ ದ DMAC. ನಾವು work done in isothermal compression. Isothermal compression, it is area under Mi. Area under Mi. Area under Mi ಅಂದರೆ area of the DMIC. Area of the DMIC. Area of the DMA ಕಂಪೇರ್ ಮಾಡಿದರೆ ಏರಿಯಾ ಆಫ್ ದ DMIC ಕಡಿಮೆ ಇರುತ್ತೆ, ಇದು ಕಡಿಮೆ ಇರ್ತದೆ. ಮತ್ತು ಅದಕ್ಕೆ ಹೆಚ್ಚಿರ್ತದೆ, ಇದಕ್ಕೆ. ದೇರ್ ಫಾರ್ ವರ್ಕ್ ಡನ್ ಇನ್ ಅಡಿಯಾಬೆಟಿಕ್ ಕಾಂಪ್ರೆಷನ್ ಈಸ್ ಗ್ರೇಟರ್ ದ್ಯಾನ್ ವರ್ಕ್ ಡನ್ ಇನ್ ಐಸೋಥರ್ಮಲ್ ಕಾಂಪ್ರೆಷನ್. ಅಂದರೆ ಎಕ್ಸ್ಪ್ಯಾನ್ಷನ್ ಆದಾಗ ಐಸೋಥರ್ಮಲ್ಗೆ ಏನಾಗಿರ್ತದೆ, ಜಾಸ್ತಿ ವರ್ಕ್ ಡನ್ ಆಗಿರ್ತದೆ. ಐಸೋಥರ್ಮಲ್ನೊಳಗೆ ಅಡಿಯಾದೊಳಗೆ ಕಡಿಮೆ ಆಗ್ತದೆ. ಕಾಂಪ್ರೆಷನ್ನೊಳಗೆ
ಅಡಿಯಾದಾಗ ಹೆಚ್ಚಾಗ್ತದೆ. ಅಡಿಯಾಬೆಟಿಕ್ ಪ್ರೊಸೆಸ್ನೊಳಗೆ ಐಸೋಥರ್ಮಲ್ ಪ್ರೊಸೆಸ್ನೊಳಗೆ ಏನಾಗ್ತದೆ ಕಡಿಮೆ ಆಗ್ತದೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಗ್ರಾಫ್ಸ್. ಇವೆರಡದವಲ್ಲ ಬಹಳ ಬಹಳ ಇಂಪಾರ್ಟೆಂಟ್ ಗ್ರಾಫ್. ಎಸ್, ಈಗ ಇನ್ನೊಂದು ಪಾಯಿಂಟ್ ಬರ್ತದೆ ಪ್ರೊಸೆಸ್ನೊಳಗೆ, ರಿವರ್ಸಿಬಲ್ ಪ್ರೊಸೆಸ್ ಅಂತ ಬರ್ತದೆ. ನೋ ದ ಪ್ರೊಸೆಸ್ ದ್ಯಾಟ್ ಅಂಡರ್ಗೋ ಇನ್ ಅ ರಿವರ್ಸ್ ಡೈರೆಕ್ಷನ್ ಇನ್ ಥರ್ಮೋಡೈನಮಿಕ್ ಸಿಸ್ಟಮ್, ದಟ್ ಈಸ್ ಕಾಲ್ಡ್ ರಿವರ್ಸಿಬಲ್ ಪ್ರೊಸೆಸ್. ಹೀಗೆ ಹೋಗಿದ್ದು ಮತ್ತೆ ರಿಟರ್ನ್ ಆಗುತ್ತೆ. ಈ ಫಾರ್ ಎಕ್ಸಾಂಪಲ್ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಕಾಂಪ್ರೆಷನ್, ಎಕ್ಸ್ಪ್ಯಾಂಡ್ ಆಗುತ್ತೆ, ಕಾಂಪ್ರೆಸ್ ಆಗುತ್ತೆ. ಇಟ್ ಇಸ್ ಎ ಎಕ್ಸಾಂಪಲ್ ಫಾರ್ ದಿ ರಿವರ್ಸಿಬಲ್ ಪ್ರೊಸೆಸ್. ಕಾಂಪ್ರೆಷನ್, ಎಕ್ಸ್ಪ್ಯಾನ್ಷನ್ ಒಂದಕ್ಕೊಂದು ರಿವರ್ಸ. ಇಲಾಂಗೇಟೆಡ್ ಸ್ಪ್ರಿಂಗ್, ಕಾಂಪ್ರೆಸ್ಡ್ ಸ್ಪ್ರಿಂಗ್, ಇಟ್ ಈಸ್ ಇನ್ ದ ರಿವರ್ಸಿಬಲ್ ಪ್ರೊಸೆಸ್. Reversible process. The process that can undergo in a reverse direction, that is called reversible process. ಹೇಳಿದೆ ನಾನು that is the expansion and the compression. ಹೇಳಿದೆ best example. Then irreversible process. What is the irreversible process? The process that cannot undergo in reverse direction, that is called irreversible process. ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇರ್ರಿವರ್ಸಿಬಲ್ ಪ್ರೊಸೆಸ್ಗೆ ಅಂದರೆ ರಿವರ್ಸ್ ಡೈರೆಕ್ಷನ್ನೇ ನಡೆಯಂಗಿಲ್ಲ, ಒಂದು ಡೈರೆಕ್ಷನ್ಗೆ ಅಷ್ಟೇ ನಡೀತೈತೆ ಪ್ರೊಸೆಸ್, ರಿವರ್ಸ್ ನಡೆಯಲ್ಲ. ಅದಕ್ಕೆ ನಾವೇನಂತ ಹೇಳ್ತೇವೆ ಹೇಳ್ರಿ, ಇರ್ರಿವರ್ಸಿಬಲ್, ದಟ್ ಈಸ್ ಎ ಇರ್ರಿವರ್ಸಿಬಲ್ ಪ್ರೊಸೆಸ್ ಅಂತ ಹೇಳ್ತಾನೆ. ಫಾರ್ ಎಕ್ಸಾಂಪಲ್, ಯು ಟೇಕ್ ದ ಹೀಟರ್ ಕಾಯಿಲ್, ಯು ಸಪ್ಲೈ ದ ಹೀಟ್ ಎನರ್ಜಿ, ಇಟ್ ಪ್ರೊಡ್ಯೂಸ್ ದ ಹೀಟ್, ಬಟ್ ಹೀಟ್ ಕೆನಾಟ್ ಪ್ರೊಡ್ಯೂಸ್ ದ ಕರೆಂಟ್. ನಾನು ಎಷ್ಟು ಅಮೌಂಟ್ ಹೀಟ್ ಕೊಟ್ಟಿದ್ದೆ ಮತ್ತು ಅದೇ ಹೀಟ್ ತೊಗೊಂಡು ನಾವು ಕರೆಂಟಾಗಿ ಕನ್ವರ್ಟ್ ಮಾಡೋಕ್ಕೆ ಬರಲ್ಲ. ಇಟ್ ಈಸ್ ಅ ಇರ್ರಿವರ್ಸಿಬಲ್ ಪ್ರೊಸೆಸ್. ಅಂದರೆ ರಿವರ್ಸ್ ಡೈರೆಕ್ಷನ್ ಒಳಗೆ ಪ್ರೊಸೆಸ್ ನಡೆಯೋದಿಲ್ಲ. ಅದಕ್ಕೆ ನಾವೇನಂತ ಹೇಳ್ತೀವಿ, ಇರ್ರಿವರ್ಸಿಬಲ್ ಪ್ರೊಸೆಸ್ ಅಂತ ಹೇಳ್ತಾನೆ. ಇದಿಷ್ಟು ನಾವು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ನೊಳಗೆ ಅಬ್ಸರ್ವ್ ಮಾಡ್ತೇವೆ. ಸರಿ, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಇದೆಯಲ್ಲ, ಇದಕ್ಕೆ ಕೆಲವೊಂದು ಲಿಮಿಟೇಷನ್ಸ್ ಅದಾವೆ. ಏನು, ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ದಿ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್? ಹಾಗಾದ್ರೆ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸದ್ದು ಲಿಮಿಟೇಷನ್ಸ್ ಏನು? ವಾಟ್ ಆರ್ ದ ಲಿಮಿಟೇಷನ್ಸ್? ಹಾಗಾದ್ರೆ ಯಾವುದ್ಯಾವುದು ಲಿಮಿಟೇಷನ್ಸು? ಇಲ್ಲಿ ಫಸ್ಟ್ ಲಿಮಿಟೇಷನ್, ಇಟ್ ಡಸ್ ನಾಟ್ ಗಿವ್ ದ ಐಡಿಯಾ ಅಬೌಟ್ ಡೈರೆಕ್ಷನ್ ಆಫ್ ದಿ ಟ್ರಾನ್ಸ್ಫರ್ ಆಫ್ ಹೀಟ್. ಯಾವ ಡೈರೆಕ್ಷನ್ನೊಳಗೆ ಹೀಟ್ ಟ್ರಾನ್ಸ್ಫರ್ ಆಗತ್ತೆ ಅನ್ನೋದ್ರ ಬಗ್ಗೆ ಯಾವ ಒಂದು ವಿಚಾರನೂ ಇಲ್ಲಿ ಬರೋದಿಲ್ಲ, ಅದು ಹೇಳೋದಿಲ್ಲ. ಯಾವ ಡೈರೆಕ್ಷನಿಗೆ ಹೀಟ್ ಟ್ರಾನ್ಸ್ಫರ್ ಆಕತ್ತಪ್ಪ, ಯಾವ ರೀತಿ ಟ್ರಾನ್ಸ್ಫರ್ ಆಕತಿ, ಅದ್ರ ಬಗ್ಗೆ ಹೇಳೋದಿಲ್ಲ. ಯಾವುದು ಏನು ಹೇಳ್ತದೆ, ಅದು ಇಷ್ಟು ಎನರ್ಜಿ ಕೊಡ್ತೀವಿ, ಇಷ್ಟೊಂದಿಷ್ಟು ಇಂಟರ್ನಲ್ ಎನರ್ಜಿ ಇನ್ಕ್ರೀಸ್ ಆಕತಿ, ಇಷ್ಟು ವರ್ಕ್ ಡನ್ ಆಕತಿ, ಇಷ್ಟ ಹೇಳೋದು. ಹಾಗಾದ್ರೆ ಯಾವ ರೀತಿ ಹೀಟ್ ಟ್ರಾನ್ಸ್ಫರ್ ಆಕತಿ, ಹೆಂಗಿದ್ರೆ ಹೀಟ್ ಟ್ರಾನ್ಸ್ಫರ್ ಆಕತಿ ಅನ್ನೋದ್ರ ಬಗ್ಗೆ ಹೇಳೋದಿಲ್ಲ. ಎರಡನೇದು, ಹೌ ಮಚ್ ಹೀಟ್ ಈಸ್ ಕನ್ವರ್ಟೆಡ್ ಇಂಟು ವರ್ಕ್. ಹಂಗಾರೆ ಎಷ್ಟು ಅಮೌಂಟ್ ಆಫ್ ಹೀಟ್ ಎನರ್ಜಿ ವರ್ಕ್ ಆಗಿ ಕನ್ವರ್ಟ್ ಆಕತ್ತಪ್ಪ ಅನ್ನೋದನ್ನು ಹೇಳೋದಿಲ್ಲ. ಮೊದಲನೇದು, ಹೀಟ್ ಯಾವ ಒಂದು ಕಂಡೀಷನ್ ಒಳಗೆ ಅಥವಾ ಯಾವ ರೀತಿ ಟ್ರಾನ್ಸ್ಫರ್ ಆಕತಿ ಅಂತ ಹೇಳೋದಿಲ್ಲ. ಆಮೇಲೆ ಎಷ್ಟದು ಹೀಟ್ ವರ್ಕ್ ಆಗಿ ಟ್ರಾನ್ಸ್ಫರ್ ಆಕತಿ ಅಂತ ಹೇಳೋಂಗಿಲ್ಲ, ಯಾವ ಡೈರೆಕ್ಷನ್ನಿಗೆ ಅಂತ ಹೇಳೋದಿಲ್ಲ, ಅಂಡರ್ ವಾಟ್ ಕಂಡೀಷನ್ ಹೀಟ್ ಟ್ರಾನ್ಸ್ಫರ್ ಅಂತಲೂ ಹೇಳೋದಿಲ್ಲ. ಯಾವ ರೀತಿ ಇದ್ರೆ ಮಾತ್ರ ಹೀಟ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಆಕತಿ, ಇದ್ರ ಬಗ್ಗೆ ಹೇಳೋದಿಲ್ಲ. ಹಾಗಾದ್ರೆ ಇದ್ರ ಬಗ್ಗೆ ಹೇಳಿಲ್ಲ ಅಂದಮೇಲೆ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸು, ಹಾಗಾದ್ರೆ ನಾವೇನು ಮಾಡಬೇಕು, ಆವಾಗ ನ್ಯೂ ಡೆವೈಸ್ ಯು ಹ್ಯಾವ್ ಟು ಕನ್ಸ್ಟ್ರಕ್ಟ್ ದ್ಯಾಟ್ ಡೆವೈಸ್ ದಟ್ ಈಸ್ ಕಾಲ್ಡ್ ಹೀಟ್ ಎಂಜಿನ್. ಆವಾಗ ನಾವೊಂದಿಲ್ಲೇ ನ್ಯೂ ಡೆವೈಸ್ ಕಂಡು ಹಿಡಿತೀವಿ, ಅದಕ್ಕೆ ನಾವೇನಂತ ಹೇಳ್ತೀವಿ, ಹೀಟ್ ಎಂಜಿನ್ ಅಂತ ಹೇಳ್ತೀವಿ. ಹಾಗಾದ್ರೆ ಹೀಟ್ ಎಂಜಿನ್ ಅಂದ್ರೇನು? ಹೀಟ್ ಎಂಜಿನ್ ಈಸ್ ಎ ಡೆವೈಸ್ ವಿಚ್ ಕನ್ವರ್ಟ್ ಹೀಟ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ವರ್ಕ್. ಇದು ಏನು ಮಾಡ್ತದೆ ಹೇಳ್ರಿ, ಹೀಟ್ ಎನರ್ಜಿ ಇದ್ದದನ್ನು ಮೆಕ್ಯಾನಿಕಲ್ಲಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ಡೆವೈಸ್ ಅದು. ಯಾವುದು? ಹೀಟ್ ಎಂಜಿನ್. ನೌವಡೇಸ್ ನಾವು ಪ್ರತಿಯೊಂದನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕಂದ್ರೆ ನಮಗೆ ಹೀಟ್ ಎಂಜಿನ್ ಅವಶ್ಯಕತೆ ಇದೆ. ಬೈಕ್ನಾಗ ತೊಗೊಳ್ರಿ ಹೀಟ್ ಎಂಜಿನ್ ಇರುತ್ತೆ, ಟ್ರಕ್ನಾಗ ತೊಗೊಂಡ್ರಿ ಹೀಟ್ ಎಂಜಿನ್ ಇರ್ತದೆ, ಆಮೇಲೆ ರೈಲ್ವೆ ಎಂಜಿನ್ನೇ ತೊಗೊಳ್ರಿ ಹೀಟ್ ಎಂಜಿನ್ ಇರ್ತದೆ. ಎಲ್ಲಿಲ್ಲ ಹೀಟ್ ಎಂಜಿನ್? ಪ್ರತಿಯೊಂದ್ರೊಳಗೂ ಏನಿರ್ತದೆ ಹೇಳ್ರಿ, ಹೀಟ್ ಎಂಜಿನ್ ಇರ್ತದೆ. ಸರಿ, ಹೀಟ್ ಎಂಜಿನ್
ಹೀಟ್ ಎಂಜಿನ್ ಯಾವ ರೀತಿ ಇರ್ತದೆ, ಹಂಗಾರೆ ಅದು ಮೇನ್ ಪಾರ್ಟ್ಸ್ ಏನು, ಅದು ಬ್ಲಾಕ್ ಡೈಗ್ರಾಮ್ ಹೆಂಗೆ, ಹೀಗೆ ರಫ್ ಐಡಿಯಾ ಹೇಗೆ ಯಾವ ರೀತಿ ಅಂತ ನಾವು ತಿಳ್ಕೋಬೇಕು, ಯಾವ ರೀತಿ ಇರ್ತದೆ. ಇಲ್ಲೇ ಏನು ಮಾಡಿದ್ರಲ್ಲೇ, ಇನ್ ದ ಕೇಸ್ ಆಫ್ ಹೀಟ್ ಎಂಜಿನ್ ದೇರ್ ಆರ್ ಇಂಪಾರ್ಟೆಂಟ್ ಮೇನ್ 4 ಪಾರ್ಟ್ಸ್. 4 ಪಾರ್ಟ್ಸ್ ತೊಗೊಂಡ್ರು. ಆ್ಯಕ್ಚುಲಿ ಇದು ರೆಡ್ಯೂಸ್ಡ್ ಸಿಲೆಬಸ್ನೊಳಗೆ ಎಲಿಮಿನೇಟ್ ಮಾಡಿದ್ದಾರೆ, ಬಟ್ ಯಾವ ಟು ಎಕ್ಸ್ಪ್ಲೈನ್ ದಿಸ್ ಒನ್. ಇದನ್ನು ಎಕ್ಸ್ಪ್ಲೈನ್ ಮಾಡೋದು ಹೊರತು ಕಾರ್ನಾಟ್ ಹೀಟ್ ಎಂಜಿನ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರೋಲ್ಲ. ಆ ಉದ್ದೇಶಕ್ಕೆ ಹೌ ಟು ಟೇಕ್ ದ ಐಡಿಯಾ ಅಬೌಟ್ ದಿ ಹೀಟ್ ಎಂಜಿನ್. ವಾಟ್ ಆರ್ ದ ಮೇನ್ ಪಾರ್ಟ್ಸ್? ಸೋರ್ಸ್, ಸಿಂಕ್, ವರ್ಕಿಂಗ್ ಸಬ್ಸ್ಟೆನ್ಸ್ ಆ್ಯಂಡ್ ಮೆಕ್ಯಾನಿಕಲ್ ಪಾರ್ಟ್. ಹಾಗಾದ್ರೆ ಸೋರ್ಸ್ ಅಂದರೆ ಏನು? ಬ್ಲಾಕ್ ಡೈಗ್ರಾಮ್ ಇದೆ. ಇದು ಸೋರ್ಸು, ಇದು ಸಿಂಕ್, ಇದು ವರ್ಕಿಂಗ್ ಸಬ್ಸ್ಟೆನ್ಸು. ಸೋರ್ಸ್ನಿಂದ ಸಪ್ಲೈ ಆಗ್ತಕ್ಕಂಥ ಹೀಟ್ ಎನರ್ಜಿ Q1, ಆಮೇಲೆ ಒಂದಿಷ್ಟು ವರ್ಕ್ ಡನ್ ಆಗಿ ಟ್ರಾನ್ಸ್ಫರ್ ಆಕತಿ, ಉಳಿದಿದ್ದು ಒಂದಿಷ್ಟು ಎನರ್ಜಿ ಏನಾಕತಿ ರಿಜೆಕ್ಟ್ ಆಕತಿ. ಹಾಗಾದ್ರೆ ಕೊಟ್ಟಿರೋದು ಹೆಚ್ಚು. ಅವಾಗ ಇಲ್ಲಿ ಟೆಂಪ್ರೇಚರ್ T1 ಇರ್ತತಿ, ಇಲ್ಲಿ ಟೆಂಪ್ರೇಚರ್ T2 ಇರ್ತತಿ, ಇಲ್ಲೇ ಏನಾಕತಿ ವರ್ಕ್ ಡನ್ ಆಗಿ ಕನ್ವರ್ಟ್ ಮಾಡ್ತತಿ ಯಾವುದು ವರ್ಕಿಂಗ್ ಸಬ್ಸ್ಟೆನ್ಸು. ಹಾಗಾದರೆ ವಾಟ್ ಈಸ್ ದ ಸೋರ್ಸ್? ಸೋರ್ಸ್ ಈಸ್ ದ ಹಾಟ್ ಬಾಡಿ. ಇಟ್ ಮೇಂಟೈನ್ ದ ಹೈ ಟೆಂಪ್ರೇಚರ್ ಆ್ಯಂಡ್ ಕಂಟಿನ್ಯೂಸ್ಲಿ ಸಪ್ಲೈ ದ ಹೀಟ್ ಎನರ್ಜಿ. ಸೋರ್ಸ್ ಅಂದ್ರೆ ಒಂದು ದೊಡ್ಡದಾಗಿರ್ತಕ್ಕಂಥ ಹಾಟ್ ಬಾಡಿ. ಅದು ಏನು ಮಾಡ್ತದೆ ಅಂದ್ರೆ ಕಂಟಿನ್ಯೂಸ್ ಹೀಟ್ ಎನರ್ಜಿ ಸಪ್ಲೈ ಮಾಡ್ತದೆ, ಬಟ್ ಅದರ ಟೆಂಪ್ರೇಚರ್ ಕಡಿಮೆ ಆಗೋದಲ್ಲ. ಕೊಟ್ಟಂಗೆ ಏನಾಗ್ತದೆ ಹೇಳ್ರಿ, ಅದು ಟೆಂಪ್ರೇಚರ್ ಕಡಿಮೆ ಆಗೋದಿಲ್ಲ, ಕೊಡ್ತಾನೇ ಇರ್ತದೆ. ಯಾವುದಕ್ಕಾದ್ರೂ ನಾವು ಸೋರ್ಸ್ ಅನ್ಬೇಕಂದ್ರೆ ಅದು ಕೊಡ್ತಾ ಇದ್ರೂ ಕಡಿಮೆ ಆಗಬಾರ್ದು, ಅದಕ್ಕೆ ಸೋರ್ಸ್ ಅಂತಾರೆ. ವಾಟರ್ ಸೋರ್ಸ್, ಬೋರ್ವೆಲ್ನೊಳಗೆ ವಾಟರ್ ಬರ್ತೈತಿ, ಅಲ್ಲಿ ವಾಟರ್ ಸೋರ್ಸ್ ವಾಟರ್ ಕೊಡ್ತಾನೇ ಇರ್ತದೆ, ವಾಟರ್ ಸೋರ್ಸ್ ಆಗೈತೆ ಅಲ್ಲಿ. ಕೊಡ್ತಿದ್ರು ಕಡಿಮೆ ಆಗಿರಬಾರ್ದು, ಅದಕ್ಕೆ ನಾವು ಸೋರ್ಸ್ ಅಂತ. ನಾವು ಏನದು ಸೋರ್ಸ್ ಅಂದರೆ ಇಟ್ ಈಸ್ ದ ಹಾಟ್ ಬಾಡಿ, ಮೇಂಟೈನ್ ದ ಹೈ ಟೆಂಪ್ರೇಚರ್, ಇಟ್ ಕಂಟಿನ್ಯೂಲಿ ಸಪ್ಲೈ ದ ಹೀಟ್ ಎನರ್ಜಿ, ಓಕೆ, ಆ್ಯಂಡ್ ಮೇಂಟೈನ್ ದ ಕಾನ್ಸ್ಟೆಂಟ್ ಟೆಂಪ್ರೇಚರ್, ಹೈ ಟೆಂಪ್ರೇಚರ್. ಆಮೇಲೆ ಸಿಂಕ್ ಈಸ್ ದ another part. It is the cold body. It maintains the very low temperature. It absorbs the rejected heat energy. ನಾವು ವರ್ಕ್ ಡನ್ ಆಗಿ ಒಂದಿಷ್ಟು ಹೀಟ್ ಎನರ್ಜಿ ರಿಜೆಕ್ಟ್ ಮಾಡ್ತೈತಲ್ಲ, ಆ ರಿಜೆಕ್ಟೆಡ್ ಹೀಟ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ತಕ್ಕಂಥದ್ದು ಯಾವುದು ಸಿಂಕ್. ಇಟ್ ಈಸ್ ಆಲ್ವೇಸ್ ಮೇಂಟೈನ್ ದ ಲೋ ಟೆಂಪ್ರೇಚರ್. ಅದು ರಿಜೆಕ್ಟ್ ಮಾಡ್ಕೊಂಡಂಗೆ ಇದು ಅಬ್ಸರ್ವ್ ಮಾಡ್ಕೊಂಡಂಗೆ ಟೆಂಪ್ರೇಚರ್ ರೈಸ್ ಆಗೋದಿಲ್ಲ, ಬಟ್ ಕಾನ್ಸ್ಟೆಂಟ್ ಮೇಂಟೈನ್ ಮಾಡ್ತೈತಿ, ಬಟ್ ಲೋ ಟೆಂಪ್ರೇಚರ್ ಮೇಂಟೈನ್ ಮಾಡ್ತೈತಿ. ಅದು ಏನದು ಸಿಂಕ್. ವರ್ಕಿಂಗ್ ಸಬ್ಸ್ಟೆನ್ಸ್ ಇಸ್ ದ material which convert the heat energy into mechanical work. It is always exist in the cylinder. ಒಂದು ಸಿಲಿಂಡರು ಪಿಸ್ಟನ್ ತೊಗೊಳ್ತವಲ್ಲ ಅದರೊಳಗೆ ಇರ್ತದೆ ವರ್ಕಿಂಗ್ ಸಬ್ಸ್ಟೆನ್ಸ್. ಯೂಸ್ವಲಿ ಏರ್ ಈಸ್ ಯೂಸ್ಡ್ ಆಸ್ ಎ ವರ್ಕಿಂಗ್ ಸಬ್ಸ್ಟೆನ್ಸ್. ಎಲ್ಲ ಬೈಕ್ ತೊಗೊಳ್ರಿ, ಟ್ರಕ್ ತೊಗೊಳ್ರಿ, ಪ್ರತಿಯೊಂದು ಹೀಟ್ ಎಂಜಿನ್ ತೊಗೊಳ್ರಿ, ಅದರೊಳಗೆ ಏನು ಮಾಡ್ತಾರೆ, ಏರ್ ಈಸ್ ಯೂಸ್ಡ್ ಆಸ್ ಎ ವರ್ಕಿಂಗ್ ಸಬ್ಸ್ಟೆನ್ಸ್. ಏರ್ ಯೂಸ್ ಮಾಡಿರ್ತಾರೆ, ಏರೇ ಯೂಸ್ ಮಾಡೋದು ವರ್ಕಿಂಗ್ ಸಬ್ಸ್ಟೆನ್ಸ್. ದ್ಯಾಟ್ ಕನ್ವರ್ಟ್ ದ heat energy into mechanical work, remaining part of the heat energy rejected to the sink. ಅದು ವರ್ಕಿಂಗ್ ಸಬ್ಸ್ಟೆನ್ಸ್. ಆ್ಯಂಡ್ ಮೆಕ್ಯಾನಿಕಲ್ ಪಾರ್ಟ್ಸ್ ವಿಚ್ ಟ್ರಾನ್ಸ್ಫರ್ ದ ಮೆಕ್ಯಾನಿಕಲ್ ಎನರ್ಜಿ. ಇದೇನು ಮಾಡ್ತದೆ ಅಂತಂದ್ರೆ ಮೆಕ್ಯಾನಿಕಲ್ ಎನರ್ಜಿನ ಟ್ರಾನ್ಸ್ಫರ್ ಮಾಡ್ತದೆ. ಇಟ್ ಟ್ರಾನ್ಸ್ಫರ್ ದ ಮೆಕ್ಯಾನಿಕಲ್ ಎನರ್ಜಿ. ಇದು ಏನು ಮಾಡ್ತದೆ, ಮೆಕ್ಯಾನಿಕಲ್ ಎನರ್ಜಿನ ಟ್ರಾನ್ಸ್ಫರ್ ಮಾಡ್ತದೆ. ಎಸ್, ಮೆಕ್ಯಾನಿಕಲ್ ಎನರ್ಜಿ ಏನು ಮಾಡ್ತದೆ, ಟ್ರಾನ್ಸ್ಫರ್ ಮಾಡ್ತದೆ. ಯೂಸುವಲಿ ನಾವೇನು ಹೇಳ್ತೀವಿ, ಫೀಲ್ಸ್ ಮತ್ತು ಕ್ರ್ಯಾಂಕ್ ಸ್ಯಾಫ್ಟ್ ಅಂತ ಹೇಳ್ತಾನೆ. ಫೀಲ್ಸ್ ಮತ್ತು ಕ್ರ್ಯಾಂಕ್ ಸ್ಯಾಫ್ಟ್ ಅದು ಯೂಸುವಲಿ ನಿಮ್ಮ ಹೀಟ್ ಎಂಜಿನ್ ಒಳಗೆ ಡಿಟೇಲ್ ಹೋದಾಗ ಅದು ಬರ್ತದೆ. ಅದು ಏನು ಮಾಡ್ತದೆ ಹೇಳ್ರಿ, ಇಟ್ ಟ್ರಾನ್ಸ್ಫರ್ ದ ಹೀಟ್ ಎನರ್ಜಿ ಫ್ರಮ್ ಹೀಟ್ ಎಂಜಿನ್ ಟು ದಿ ಫೀಲ್. ಅದು ಕ್ರ್ಯಾಂಕ್ ಸ್ಯಾಫ್ಟ್ ಮಧ್ಯದಲ್ಲಿ. ಈಗ ನಾವು ಮೆಕ್ಯಾನಿಕಲ್ ಪಾರ್ಟ್ಸ್ ಅಂತ ಹೇಳ್ತಾನೆ. ಇವು ಮೇನ್ ಇಂಪಾರ್ಟೆಂಟ್ 4 ಪಾರ್ಟ್ಸ್. ಇವು ಮೇನ್ ಇಂಪಾರ್ಟೆಂಟ್ 4 ಪಾರ್ಟ್ಸ್. ಇದು ಒಂದು ರಫ್ ಐಡಿಯಾ. ಇದು ಏನಪ್ಪ ಅಂತಂದ್ರೆ ಒಂದು ರಫ್ ಐಡಿಯಾ. ಹೀಗಿರಬೇಕು ಒಂದು ಬ್ಲಾಕ್ ಡೈಗ್ರಾಮು, ಒಂದು ರಫ್ ಐಡಿಯಾ ಹೀಗಿರಬೇಕು, ಹೀಗಿದ್ದರೆ ಚೆನ್ನಾಗಿ ಅದು ಏನು ಮಾಡ್ತದೆ ಅಂತಂದ್ರೆ ಅದು ಹೀಟ್ ಎಂಜಿನ್ ವರ್ಕ್ ಆಗ್ತತಿ ಅನ್ನೋ ಒಂದು ಕಾನ್ಸೆಪ್ಟ್ ಇದು. ಹಾಗಿದ್ದರೆ ಇಲ್ಲೇ ನಾವು ವರ್ಕಿಂಗ್ ಬರೋಣ. ವರ್ಕಿಂಗ್ ಬಂದು ಅಲ್ಲಿ ಏನು ಮಾಡ್ತದೆ ನೋಡೋಣ. ದ ಸೋರ್ಸ್ ಆಫ್ ದ ಹೀಟ್ ಎಂಜಿನ್, ಇದೇನು ಮಾಡ್ತದೆ, ಸೋರ್ಸ್ ಆಫ್ ದ ಹೀಟ್ ಎಂಜಿನ್, ಇಟ್ ಈಸ್ ಆಲ್ವೇಸ್ ಸಪ್ಲೈ ದ ಹೀಟ್ ಎನರ್ಜಿ Q1 ಟು ದ ವರ್ಕಿಂಗ್ ಸಬ್ಸ್ಟೆನ್ಸ್.
Now part of the heat energy is converted into work, other part of the energy is rejected to the sink. ಅದೇನು ಮಾಡ್ತದೆ, ಇದು ಕೋಲ್ಡ್ ಬಾಡಿ ಇರೋದಕ್ಕೆ ರಿಜೆಕ್ಟ್ ಮಾಡಿರೋ ಹೀಟ್ ಎನರ್ಜಿ ಅಬ್ಸರ್ವ್ ಮಾಡ್ಕೊಳ್ತದೆ, ರಿಮೈನಿಂಗ್ ಏನಾಗ್ತದೆ ವರ್ಕ್ ಡನ್ ಆಗಿ ಕನ್ವರ್ಟ್ ಆಗಿರ್ತದೆ. ಉದಾಹರಣೆಗೆ ನಾನು ಹೇಳ್ತೀನಿ, ಈಗ ಒಂದು 100 ಜೌಲ್ ಹೀಟ್ ಎನರ್ಜಿನ ಏನು ಮಾಡ್ತು, ಸೋರ್ಸ್ ಇಲ್ಲಿ ಕೊಡ್ತು ಅಂತ ತಿಳ್ಕೊಳ್ಳಿ. ಇದಕ್ಕೆ ಕೊಟ್ಟಾದ ಮೇಲೆ ಏನು ಮಾಡ್ತು, ಈ ಒಂದು 40 ಜೌಲ್ ಏನಾಗ್ಬಿಡ್ತು ಅಂತಂದ್ರೆ ರಿಜೆಕ್ಟ್ ಆಯ್ತು. ಮತ್ತಿನ್ನು 60 ಜೌಲ್ ಏನಾಗ್ತತಿ, 60 ಜೌಲು ಏನಾಗಿಬಿಟ್ಟಿರ್ತದೆ ಹೇಳಿಲ್ಲೇ ವರ್ಕ್ ಡನ್ ಆಗಿ ಕನ್ವರ್ಟ್ ಆಗ್ತತಿ. ಇದು ನಾ ಹೇಳಕತ್ತಿರೋದು ಐಡಿಯಲ್ ಕಂಡೀಷನ್ ಒಳಗೆ. ಓಕೆ, ಎಸ್, ಮುಂದೆ ನೋಡೋಣ. ಇವಾಗ ಈ 100 ಜೌಲ್ ಕೊಟ್ಟು 60 ಜೌಲ್ ವರ್ಕ್ ಡನ್ ಆಗಿ ಕನ್ವರ್ಟ್ ಆಯಿತು. ಆಮೇಲೆ 40 ಜೌಲ್ ಎಲ್ಲಿ ಇರ್ತದೆ ಹೇಳ್ರಿ, ರಿಜೆಕ್ಟ್ ಆಗಿರ್ತೈತಿ. ಎಲ್ಲಿಗೆ, ಸಿಂಕಿಗೆ ರಿಜೆಕ್ಟ್ ಆಗಿ ಹೋಗಿರ್ತದೆ. ಹಾಗಾದ್ರೆ ಇಲ್ಲಿ ವರ್ಕ್ ಡನ್ Q1, what is Q1? Amount of heat energy given by source. What is Q2? Q2 is the amount of heat energy rejected to the sink. ಇದು ಕೊಟ್ಟಿರೋದು, ಇದು ಸಿಂಕಿಗೆ ರಿಜೆಕ್ಟ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ದಟ್ ಈಸ್ ಅಮೌಂಟ್ ಆಫ್ ಹೀಟ್ ಎನರ್ಜಿ ಗಿವನ್ ಮೈನಸ್ ರಿಜೆಕ್ಟೆಡ್ ಹೀಟ್ ಎನರ್ಜಿ ಈಸ್ ಈಕ್ವಲ್ ಟು ವರ್ಕ್ ಡನ್. ಹೇಳಿದ್ನಲ್ಲ ನಾನು, 100 minus 40, 100 minus 40 is equal to 60. ಓಕೆ, ಇವಾಗ ನಾವೇನು ಮಾಡ್ತೀವಿ, ಹಾಗಾದ್ರೆ ಎಷ್ಟು ಪ್ರಮಾಣದೊಳಗೆ ಇದು ಟ್ರಾನ್ಸ್ಫರ್ ಆಕತಿ ಹೀಟ್ ಎನರ್ಜಿ ಕನ್ವರ್ಟೆಡ್ ಇಂಟು ಮೆಕ್ಯಾನಿಕಲ್ ವರ್ಕ್, ಅದಕ್ಕೆ ನಾವು ಎಫಿಸಿಯನ್ಸಿದಿಂದ ಐಡೆಂಟಿಫೈ ಮಾಡ್ತೇವೆ. ಅದು ಎಫಿಸಿಯನ್ಸಿ ಆಫ್ ದ ಹೀಟ್ ಎಂಜಿನ್. ನಾವು ಹೇಳ್ತೀವಿ ಎಫಿಸಿಯನ್ಸಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾವುದಿದು, ಎಫಿಸಿಯನ್ಸಿ. Now efficiency of the heat engine is defined as the ratio of work done to the amount of heat energy given to the working substance ಅಥವಾ heat engine. It is the ratio of work done to amount of heat energy given to the, what you say, given to the working substance. ಹಾಗಾದರೆ ಇಲ್ಲೇನಾಗುತ್ತೆ, ವರ್ಕ್ ಡನ್ Q1 minus Q2, Q1 minus Q2 is fine. Q1 minus Q2 divided by Q1. Q1 by Q1 ಅಂದರೆ 1 ಆಯಿತು. Q2 by Q1, Q2 by Q1. Therefore efficiency of the heat engine is equal to 1 minus Q2 by Q1. ಇದ್ರ ಮೇಲೆ ಡಿಪೆಂಡ್ ಇರ್ತದೆ, ಎಷ್ಟು ಕೊಟ್ರಿ ಎಷ್ಟು ರಿಜೆಕ್ಟ್ ಆಯ್ತು ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಈಗ ಅಕಸ್ಮಾತ್ ಅದು ಏನಾರ ಹೀಟ್ ಎಂಜಿನ್ನು ಏನು ಮಾಡ್ತಪ್ಪ ಅಂತಂದ್ರೆ ರಿಜೆಕ್ಟ್ ಮಾಡಿರೋದು 0 ಇತ್ತಪ್ಪ, ರಿಜೆಕ್ಟ ಮಾಡಲಿಲ್ಲ ಅದರ ಅರ್ಥವೇನು, ಅದು ರಿಜೆಕ್ಟ್ ಮಾಡಲಿಲ್ಲ ಅದರ ಅರ್ಥ ಏನು, ಕಂಪ್ಲೀಟ್ಲಿ ಇಟ್ ಈಸ್ ಕನ್ವರ್ಟೆಡ್ ಇಂಟು ವರ್ಕ್. ಹಾಗಾದ್ರೆ ಕಂಪ್ಲೀಟ್ಲಿ ಕನ್ವರ್ಟೆಡ್ ಇಂಟು ವರ್ಕ್ ಅಂತಂದ್ರೆ ದ ಎಫಿಷಿಯನ್ಸಿ ಇಸ್ 100% ಅಂತ ವಿಚಾರ ಬರ್ತತಿ. ಇರವಲ್ದು, ಇಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಎಫಿಷಿಯನ್ಸಿ ಆಫ್ ದಿ ಹೀಟ್ ಎಂಜಿನ್. ನಮಗೆ ಗೊತ್ತದ Q1 ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು T1. ಈ ಎನರ್ಜಿ ಕೊಡ್ತಕ್ಕಂಥದ್ದು ಇದ್ರ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಇರ್ತೈತಿ. ಆಮೇಲೆ ರಿಜೆಕ್ಟ್ ಆಗೋದು ಇದ್ರ ಮೇಲೆ ಈ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಇರ್ತೈತಿ. ಹಾಗಾದ್ರೆ Q2 by Q1 is equal to T2 by T1 ಅಂತ. ಹಾಗಿದ್ರೆ ಈಟಾ ಈಸ್ ಈಕ್ವಲ್ ಟು Q2 by Q1 T2 by T1 ಬರೀಬೋದು, 1 minus T2 by T1 ಬರೀಬೋದು. ಇಟ್ ಈಸ್ ಆಲ್ಸೋ ಎಕ್ಸ್ಪ್ರೆಷನ್ ಫಾರ್ ಎಫಿಷಿಯನ್ಸಿ ಆಫ್ ದಿ ಹೀಟ್ ಎಂಜಿನ್. ಹಾಗಿದ್ರೆ ಎಫಿಷಿಯನ್ಸಿ ಆಫ್ ದ ಹೀಟ್ ಎಂಜಿನ್ ಎರಡು ಥರ ಇಕ್ವೇಷನ್ ಬರಿತೀವಿ ನಾವು. ಈಟಾ ಈಸ್ ಈಕ್ವಲ್ ಟು 1 minus Q2 by Q1 ಅಂತ ಒಂದು, ಆಮೇಲೆ ಈಟಾ ಈಸ್ ಈಕ್ವಲ್ ಟು 1 minus T2 by T1 ಅಂತ ಇನ್ನೊಂದು. ಅಂದರೆ ದ ಎಫಿಷಿಯನ್ಸಿ ಆಫ್ ದ ಹೀಟ್ ಎಂಜಿನ್ ಇಟ್ ಈಸ್ ಮೇನ್ಲಿ ಡಿಪೆಂಡಿಂಗ್ ಅಪಾನ್ ಹೌ ಮಚ್ ಅಮೌಂಟ್ ಆಫ್ ಹೀಟ್ ಎನರ್ಜಿ ಇಸ್ ರಿಜೆಕ್ಟೆಡ್ ಟು ದ ಸಿಂಕ್ ಆ್ಯಂಡ್ ಹೌ ಮಚ್ ಅಮೌಂಟ್ ಆಫ್ ಎನರ್ಜಿ ಇಸ್ ಗಿವನ್ ಟು ದಿ ವರ್ಕಿಂಗ್ ಸಬ್ಸ್ಟೆನ್ಸ್. ಆ್ಯಂಡ್ ಇಂಡೈರೆಕ್ಟ್ಲಿ ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ temperature of the source and temperature of the sink. ಅಂದರೆ you always the temperature of the sink is less. It means temperature of the source is always greater than temperature of the sink. ಹಂಗಿದ್ರಷ್ಟ ಹೀಟ್ ಎಂಜಿನ್ ವರ್ಕ್ ಆಕತಿ, ಇಲ್ಲದ್ರೆ ವರ್ಕ್ ಆಗೋದಿಲ್ಲ. ಈ ಕೆಲವೊಂದು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ಗೆ ಬಂದಿರತಕ್ಕಂಥ ಅಲ್ಲಿ ಲಿಮಿಟೇಷನ್ಸ್ಗೆ ಇಲ್ಲಿ ನಮಗೆ ಆನ್ಸರ್ ಸಿಗುತ್ತೆ. ಏನಾಗಿರಬೇಕು,
ಹೀಟ್ ಇಂಜಿನ್ನು ಕರೆಕ್ಟಾಗಿ ವರ್ಕ್ ಆಗ್ಬೇಕು ಅಂತಂದ್ರೆ ಟೆಂಪ್ರೇಚರ್ ಆಫ್ ದ ಸೋರ್ಸು ಗ್ರೇಟರ್ ಇರಬೇಕು. ಎದಕ್ಕೆ ಕಂಪೇರ್ ಮಾಡಿದ್ರೆ ಟೆಂಪ್ರೇಚರ್ ಆಫ್ ದಿ ಸಿಂಕಿಗೆ. ಇಲ್ರಿ ಎರಡು ಈಕ್ವಲ್ ಅದಾವು. ವಾಟ್ ಹ್ಯಾಪನ್ಸ್? ಈಕ್ವಲ್ ಅದಾವು ಅಂತಂದ್ರೆ ಹೀಟ್ ಎನರ್ಜಿ ವರ್ಕ್ ಡನ್ ಆಗೋದಿಲ್ಲ, ಹೀಟ್ ಎನರ್ಜಿ ಕೊಡೋದಿಲ್ಲ, ಹೀಟ್ ಎನರ್ಜಿ ತಗೊಳ್ಳಂಗಿಲ್ಲ, ಎಫಿಷಿಯನ್ಸಿ 0 ಬಂದ್ಬಿಡ್ತು. But any one of the heat engine having 100% efficiency, the question is asked. No one heat engine is 100% efficiency. No one heat engine is what you say that is ideal. ಯಾವ ಹೀಟ್ ಎಂಜಿನ್ನು ಐಡಿಯಲ್ ಹೀಟ್ ಎಂಜಿನ್ ಅಲ್ಲ, ಯಾವುದೂ ಐಡಿಯಲ್ ಅಲ್ಲ. ಐಡಿಯಲ್ ಹೀಟ್ ಎಂಜಿನ್ ಅನ್ಬೇಕಂತಂದ್ರೆ 100% ಎಫಿಷಿಯನ್ಸಿ ಇರ್ಬೇಕಂದ್ರೆ ಮಾತ್ರ ನಾವು ಅದಕ್ಕೆ ಏನಂತೀವಿ ಐಡಿಯಲ್ ಹೀಟ್ ಎಂಜಿನ್ ಅಂತ ಹೇಳ್ತೇವೆ. 100% ಎಫಿಷಿಯನ್ಸಿ ಇರಲ್ಲ. ಈಗ ಅಕಸ್ಮಾತ್ ನಾ ಇಲ್ಲೇ ಕೊಟ್ಟಿದ್ದೀನಪ್ಪ, ಇಲ್ಲೇನು ಕೊಟ್ಟಿದ್ದೀನಿ, ಇಲ್ಲೇ ಇದು 60 ಕೊಟ್ಟಿದ್ದೀನಿ, ಇದು 40 ಕೊಟ್ಟಿದ್ದೀನಿ, ಹೌದಾ? ಏನಾಯ್ತಿಲ್ಲೇ ಇದು 60 ಆಯಿತು. ಎಸ್, ಇದೇನಾಯ್ತು 60 ಆಯಿತು, ಡಿವೈಡ್ ಬೈ 100 ಆಯಿತು. 60 ಡಿವೈಡ್ ಬೈ 100 ಎಷ್ಟಾಗತ್ತೆ ಇದು? ನಾವು ಅಬ್ಸರ್ವ್ ದಿಸ್ ಒನ್. 60 ಡಿವೈಡೆಡ್ ಬೈ 100 ಏನಾಯ್ತು? ದಿಸ್ ಈಸ್ ಈಕ್ವಲ್ ಟು 0.6. ಪರ್ಸೆಂಟೇಜ್ ಆಫ್ ಎಫಿಷಿಯನ್ಸಿ ಆಯಿತು 60% ಎಫಿಷಿಯನ್ಸಿ. ಈಟಾ 1 ಬಂದ್ರೆ ಇಸ್ ಈಟಾ 1 ಬಂದರೆ 100% ಎಫಿಷಿಯನ್ಸಿ. ಒಂದಕ್ಕಿಂತ ಒಳಗೆ ಬಂದರೆ ಪರ್ಸೆಂಟೇಜ್ ಇದು 60%. 0.75 ಅಂದರೆ 75%. ಹೀಟ್ ಎಂಜಿನ್ ಎಫಿಷಿಯನ್ಸಿ ಎಷ್ಟು ಹೇಳ್ತೇವೆ ನಾವು? 75% ಎಫಿಷಿಯನ್ಸಿ ಅಂತ ಹೇಳ್ತೇವೆ. ದಿಸ್ ಈಸ್ ಅಬೌಟ್ ಲಿಮಿಟೇಷನ್ಸ್ ಆ್ಯಂಡ್ ಹೀಟ್ ಎಂಜಿನ್ ಆ್ಯಂಡ್ ಬ್ಲಾಕ್ ಡಯಾಗ್ರಾಮ್. ಆ್ಯಂಡ್ ಇನ್ ನೆಕ್ಸ್ಟ್ ವಿಡಿಯೋ ಕ್ಲಿಪ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ದಟ್ ಈಸ್ ಕಾರ್ನಾಟ್ಸ್ ಹೀಟ್ ಎಂಜಿನ್. ಅಲ್ಲಿ ಏನಂತ ಸ್ಟಡಿ ಮಾಡ್ತಾನೋ ಕಾರ್ನಾಟ್ಸ್ ಹೀಟ್ ಎಂಜಿನ್ ಅಂತ ಸ್ಟಡಿ ಮಾಡ್ತೀವಿ. ಅಲ್ಲಿ ಏನಾಗ್ತೈತಿ ಅಂತಂದ್ರೆ 4 ಸ್ಟೆಪ್ಸ್ನೊಳಗೆ ಅದು ಏನಾಗ್ತೈತಿ ಕಾರ್ನಾಟ್ಸ್ ಹೀಟ್ ಎಂಜಿನ್ ಬರ್ತೈತಿ. ಅಲ್ಲಿ ಮೇನ್ ಪಾರ್ಟ್ಸ್ ಏನು ಬರ್ತಾವೆ? ಸೋರ್ಸ್, ಸಿಂಕ್, ಹೀಗೆಲ್ಲ ಬರ್ತಾವೆ. ಮೇನ್ ಇಂಪಾರ್ಟೆಂಟ್ ಅಲ್ಲಿ ನಾವೇನು ಮಾಡ್ತೀವಿ ಅಂದ್ರೆ ನಾವು ಯಾವ್ಯಾವ ರೀತಿ ತೊಗೊಳ್ತೀವಿ, ಸೋರ್ಸ್ ಯಾವ ತೊಗೊಳ್ತೀವಿ, ಸಿಂಕ್ ಯಾವ ರೀತಿ ತೊಗೊಳ್ತೀವಿ, ಅಲ್ಲಿ ಏನು ವರ್ಕಿಂಗ್ ಆಕತಿ, 4 ಸ್ಟೆಪ್ ಪ್ರೊಸೆಸ್ ಬರ್ತೈತೆ. ಅಲ್ಲಿ ಏನು ಬರ್ತೈತಿ? 4 ಸ್ಟೆಪ್ ಪ್ರೊಸೆಸ್ ಬರ್ತೈತಿ. 2 ಐಸೋಥರ್ಮಲ್ ಪ್ರೊಸೆಸ್ ನಡೀತವೆ, 2 ಅಡಿಯಾಬೆಟಿಕ್ ಪ್ರೊಸೆಸ್ ನಡೀತವೆ. ಅದರೊಳಗೆ ಹೀಟ್ ಎಂಜಿನ್, ಕಾರ್ನಾಟ್ಸ್ ಹೀಟ್ ಎಂಜಿನ್ನೊಳಗೆ ಅಲ್ಲಿ ಕಾರ್ನಾಟ್ ಅನ್ನೋ ಒಬ್ಬ ವ್ಯಕ್ತಿ ಸೈಂಟಿಸ್ಟ್ ಅದು ಒಂದು ಎಂಜಿನ್ ಬಿಲ್ಡಪ್ ಮಾಡಿದಾನೆ. ಅದಕ್ಕೆ ಅವನ ಹೆಸರು ಕಾರ್ನಾಟ್ಸ್ ಹೀಟ್ ಎಂಜಿನ್ ಅಂತ ಅಲ್ಲಿ ಬರುತ್ತೆ. ಅಲ್ಲಿ ಅದಕ್ಕೆ ನಾವು ಇನ್ನೊಂದು ವರ್ಡ್ ಹೇಳ್ತೀವಿ 4 ಸ್ಟ್ರೋಕ್ ಎಂಜಿನ್ ಅಂತಲೇ ಹೇಳ್ತೀವಿ. ಯಾಕಂತಂದ್ರೆ ಏನು ಮಾಡ್ತದೆ 4 ಸ್ಟೆಪ್ನೊಳಗೆ ಏನಾಗ್ತೈತಿ ಪ್ರೊಸೆಸ್ ನಡಿತೀವಿ. 4 ಸ್ಟೆಪ್ನೊಳಗೆ 2 ಐಸೋಥರ್ಮಲ್ ಪ್ರೊಸೆಸ್ ನಡೆದ್ರೆ 2 ಏನಾಗ್ತವೆ ಅಂತಂದ್ರೆ ಅಡಿಯಾಬೆಟಿಕ್ ಪ್ರೊಸೆಸ್ ನಡೀತವೆ. ಅದನ್ನು ನಾವು ನೋಡ್ತೇವೆ. ಅದರೊಳಗೆ ಐಸೋಥರ್ಮಲ್ನೊಳಗೆ ಒಂದು ಐಸೋಥರ್ಮಲ್ ಕಾಂಪ್ರೆಷನ್ನು, ಒಂದು ಐಸೋಥರ್ಮಲ್ ಎಕ್ಸ್ಪಾನ್ಷನ್. ಅಡಿಯಾಬೆಟಿಕ್ ಪ್ರೊಸೆಸ್ನೊಳಗೆ ಒಂದು ಅಡಿಯಾಬೆಟಿಕ್ ಎಕ್ಸ್ಪಾನ್ಷನ್ನು, ಒಂದು ಅಡಿಯಾಬೆಟಿಕ್ ಕಾಂಪ್ರೆಷನ್ನು. ಹಿಂಗೆ 4 ಪ್ರೊಸೆಸ್ ನಡೀತವೆ. ಅಂದ್ರೆ ಒಂದು ಐಸೋಥರ್ಮಲ್ನಾಗ ಪಾಸಿಟಿವ್ ವರ್ಕ್ ಡನ್ ಆದ್ರೆ ಇನ್ನೊಂದು ಐಸೋಥರ್ಮಲ್ ಕಾಂಪ್ರೆಷನ್ ಒಳಗೆ ಏನಾಕತಿ ನೆಗೆಟಿವ್ ವರ್ಕ್ ಡನ್ ಆಕತಿ. ಒಂದು ಅಡಿಯಾಬೆಟಿಕ್ನೊಳಗೆ ಪಾಸಿಟಿವ್ ವರ್ಕ್ ಡನ್ ಆತಂತಂದ್ರೆ ಇನ್ನೊಂದು ಅಡಿಯಾಬೆಟಿಕ್ನೊಳಗೆ ಏನಾಕತಿ ನೆಗೆಟಿವ್ ವರ್ಕ್ ಡನ್ ಆಕತಿ, ಹೌದಾ? ಒಟ್ ನೆಟ್ ವರ್ಕ್ ಡನ್ ವೆನ್ ದ್ಯಾಟ್ ಕಾರ್ನಾಟ್ ಎಂಜಿನ್ ಅಂಡರ್ಗೋ ದ 4 ಪ್ರೊಸೆಸಸ್ ನಾವು ಅಷ್ಟು ವರ್ಕ್ ಡನ್ ಏನು ಮಾಡ್ತೀವಿ ಕೂಡಿಸ್ತೇವೆ. ಮತ್ತು ಅಲ್ಲಿ ನಾವೇನು ಮಾಡ್ತೇವೆ ಅಂತಂದ್ರೆ ಇಂಡಿಕೇಟರ್ ಡಯಾಗ್ರಾಮ್ ಮಾಡ್ತೇವೆ, ಪಿ ವಿ ಡಯಾಗ್ರಾಮ್. ಆ ಪಿ ವಿ ಡಯಾಗ್ರಾಮ್ ಡ್ರಾ ಮಾಡಿದಾಗ ಈ ಪಾಯಿಂಟ್ಸ್ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಏರಿಯಾ ಅಂಡರ್ ದ ಪಿ ವಿ ಡಯಾಗ್ರಾಮ್ ಏನು ಮಾಡ್ತದೆ ಹೇಳ್ರಿ, ವರ್ಕ್ ಡನ್ ಕೊಡ್ತದೆ. ಪಿ ವಿ ಡಯಾಗ್ರಾಮ್ ಡ್ರಾ ಮಾಡ್ತೀವಿ, ಮಾಡಾದಮೇಲೆ ನಮಗೆ ಕೆಳಗಡೆ ಏನು ಮಾಡ್ತೇವೆ ವರ್ಕ್ ಡನ್. ಈ ಪಿ ವಿ ಡಯಾಗ್ರಾಮ್ ಭಾಳ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಟಿ ಕ್ಲಾಕ್ ವೈಸ್ ತೊಗೊಂಡ್ರೆ ಏನಂತ ಹೇಳಿದೆ, ಕ್ಲಾಕ್ ವೈಸ್ ತೊಗೊಂಡ್ರೆ ಏನು ಅಂತ ಹೇಳಿದೆ ನಾನು. ಯಾವಾಗಿದು ವರ್ಕ್ ಡನ್ ಪಾಸಿಟಿವ್ ಇರ್ತೈತಿ, ಯಾವಾಗ ವರ್ಕ್ ಡನ್ ನೆಗೆಟಿವ್ ಇರ್ತೈತಿ, ಅದರೊಳಗೂ ನಾವೇನು ಮಾಡಿದ್ವಿ ಹೇಳಿದ್ವಿ. ಅದಕ್ಕೆ ಕಾರ್ನಾಟ್ ಎಂಜಿನ್ ಇದೆಯಲ್ಲ, ಇಟ್ ವೆರಿ ವೆರಿ ಇಂಪಾರ್ಟೆಂಟ್ ಎಂಜಿನ್. ಅಲ್ಲಿ 5 ಮಾರ್ಕ್ ಕ್ವಶನ್ ಪದೇ ಕ್ವಶನ್ ಕೇಳ್ತಿರ್ತಾರೆ. ಏನಂತಂದರೆ ಕಾರ್ನಾಟ್ಸ್ ಇದು ಎಂಜಿನ್ ರಿವರ್ಸಿಬಲ್ ಎಂಜಿನ್, ಇದು ರಿವರ್ಸಿಬಲ್ ಪ್ರೊಸೆಸ್ ನಡೀತೈತಿ ಇಲ್ಲಿ. ಅಂದ್ರೆ ನಾನು ಹೇಳಿದ್ನಲ್ಲ, ಕಾಂಪ್ರೆಷನ್ ನಡೀತೈತಿ, ಎಕ್ಸ್ಪಾನ್ಷನ್ ನಡೀತೈತಿ. ಒಂದು ಐಸೋಥರ್ಮಲ್ ಕಾಂಪ್ರೆಷನ್ ಆದ್ರೆ ಒಂದು ಐಸೋಥರ್ಮಲ್ ಎಕ್ಸ್ಪಾನ್ಷನ್ ಆಗಿರುತ್ತೆ. ಒಂದು ಅಡಿಯಾಬೆಟಿಕ್ ಕಾಂಪ್ರೆಷನ್ ಆದ್ರೆ ಒಂದು ಅಡಿಯಾಬೆಟಿಕ್ ಎಕ್ಸ್ಪಾನ್ಷನ್ ಆಗಿರ್ತೈತಿ. ಅಂದ್ರೆ 4 ಸ್ಟೆಪ್ ಪ್ರೊಸೆಸ್ ಆಗ್ತೈತಿ, 4 ಸ್ಟೆಪ್ಸ್ ಆಗ್ತೈತಿ. ಇದಕ್ಕೆ ನಾವೇನಂತೀವಿ ರಿವರ್ಸಿಬಲ್ ಹೀಟ್ ಎಂಜಿನ್ ಅಂತಲೂ ನಾವು ಅಲ್ಲೇ ಕಾರ್ನಾಟ್ ಎಂಜಿನ್ ಹೇಳ್ತೀವಿ. ನೆಕ್ಸ್ಟ್ ವಿಡಿಯೋ ಕ್ಲಿಪ್ನೊಳಗೆ ಕಂಪ್ಲೀಟ್ ಕಾರ್ನಾಟ್ ಎಂಜಿನ್ ಅಂದ್ರೆ ಏನು, ಆಮೇಲೆ ಮೇನ್ ಪಾರ್ಟ್ಸ್ ಏನು, ಅದ್ರ ಪಿ ವಿ ಡಯಾಗ್ರಾಮ್ ಏನು ಬರ್ತದೆ, ಕಾರ್ನಾಟ್ ಸೈಕಲ್ ಅಂತ ಹೇಳ್ತೇವೆ. ಟೋಟಲಿ ಪಿ ವಿ ಡಯಾಗ್ರಾಮ್
ನಾಲ್ಕು ಪ್ರೊಸೆಸ್ ನಡೆದಾಗ ಬಂದಿರತಕ್ಕಂಥದಕ್ಕೆ ನಾವೇನಂತ ಹೇಳ್ತೇವೆ ಹೇಳ್ರಲ್ಲೇ ಅಲ್ಲೇ ಕಾರ್ನಾಟ್ ಸೈಕಲ್ ಅಂತೀವಿ. ಕಾರ್ನಾಟ್ ಸೈಕಲ್ ತೊಗೊಂಡಾಗ ಅದ್ರ ಏರಿಯಾ ಅಂಡರ್ ದಿ ಕಾರ್ನಾಟ್ ಸೈಕಲ್ ಬರ್ತೈತಲ್ಲ ಅದು ಏನು ತೋರ್ತೈತಿ ಅಂದ್ರೆ 4 ಸ್ಟೆಪ್ ಪ್ರೊಸೆಸ್ ನಡೆದಾಗ ಎಷ್ಟು ವರ್ಕ್ ಡನ್ ಆಗ್ತೈತಿ ಅಂತ ಅಲ್ಲಿ ತೋರಿಸ್ತೈತಿ. ಓಕೆ, ಥ್ಯಾಂಕ್ ಯು.